ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಬಿಸ್ಕಿಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಅಂತಾರೆ ಬಿಸ್ಕಿಟ್ ಮಾಡೋದು ತುಂಬ ಕಷ್ಟ ಮತ್ತು ಹೊರಗಡೆಯಿಂದ ತಂದಿರೋ ಟೇಸ್ಟ್ ಇರಲ್ಲ ಅಂತಾರೆ. ಆದರೆ ನಾನು ಮಾಡಿರೋ ಬಿಸ್ಕಿಟ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ನೀವು ಹೊರಗಡೆಯಿಂದ ತರೋದೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಅದು ನನ್ನ ಮಕ್ಕಳಿಗೆ ಯಾವಾಗಲೂ ಮಾಡ್ತಾ ಇರ್ತೀನಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹೊರಗಡೆಯಿಂದ ತರೋಕ್ಕಿಂತ ನನ್ನ ಮನೆಯಲ್ಲಿ ಈ ಥರ ಜಾಸ್ತಿ ಮಾಡೋದು ಬಿಸ್ಕಿಟು. ನೋಡಿ, ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮತ್ತು ನೀವು ಅನ್ಕೋಬೋದು ಖರ್ಚು ಜಾಸ್ತಿ ಆಗುತ್ತೆ, ತುಂಬ ಸಾಮಾನು ಬೇಕೇನೋ ಬಿಸ್ಕಿಟ್ ಮಾಡೋದಕ್ಕೆ ಅಂದರೆ. ಇಲ್ಲ, ಕಮ್ಮಿ ಖರ್ಚದಲ್ಲಿ ಮೂರು ಸಾಮಾನಿಂದ ಬಿಸ್ಕಿಟ್ ರೆಡಿ ಮಾಡ್ಬೋದು. ಟೇಸ್ಟಿಯಾದ ಬಿಸ್ಕಿಟ್ ರೆಡಿ ಮಾಡ್ಬೋದು. ನೋಡಿ, ಬನ್ನಿ ಮಾಡೋದು ಹೇಗೆ ನೋಡೋಣ. ನೋಡಿ, ನಾನು 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಮನೆಯಲ್ಲಿರೋ ತುಪ್ಪ ತೊಗೊಳ್ಳಿ. ಈ ಥರ ಸ್ವಲ್ಪ ಗಟ್ಟಿ ಇರೋ ತುಪ್ಪ ತೊಗೋಬೇಕು. ಗಟ್ಟಿ ಇರೋ ತುಪ್ಪ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು 120 ml ತುಪ್ಪ ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಮ ಹಾಕೋಬೇಕು. ತುಪ್ಪ ಮತ್ತು ಸಕ್ಕರೆ ಸೇಮ್ ಎರಡು ಅಷ್ಟೇ ಇರಬೇಕು ನೋಡಿ. ಪೌಡ್ರ್ ಮಾಡ್ಕೊಂಡಿರೋ ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಮಿಕ್ಸಿಯಲ್ಲಿ 1-2 ಸರಿ ತಿರುಗಿಸಿ ಪೌಡ್ರ್ ಮಾಡಿರೋ ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಇವೆರಡು ಕಲಸಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಎಲ್ಲಿವರೆಗೂ ಕಲಿಸ್ಬೇಕಂದ್ರೆ 5 ನಿಮಿಷ ಕಲಿಸ್ಕೋಬೇಕು ನೋಡಿ. ಇದಿಷ್ಟೇ ನಮಗೆ ಸ್ವಲ್ಪ ಕಷ್ಟ ಇರೋದು ಇದರಲ್ಲಿ. ಇದು ಬಿಟ್ಟರೆ ಬೇಗನೆ ಆಗುತ್ತೆ. ಇದು ಕಲಿಸ್ಕೊಂಡ್ರೆ ಆಯಿತು ನೋಡಿ. ಸ್ವಲ್ಪ ಕೈಗೆ ಕೆಲಸ ಜಾಸ್ತಿ. ಇದಿಷ್ಟಾದರೆ ಬೇಗನೆ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಫ್ಲಫಿಯಾಗಿ ಬರಬೇಕು ಸ್ವಲ್ಪ, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಕಲರ್ ಫುಲ್ ವೈಟ್ ಆಗುತ್ತೆ, ಅಲ್ಲಿವರೆಗೂ ಗೊತ್ತಾಗುತ್ತೆ ನಮಗೆ. 5 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ 4 ನಿಮಿಷ ಆಯಿತು. ಇನ್ನೊಂದು ನಿಮಿಷ ಚೆನ್ನಾಗಿ ತಿರುಗಿಸ್ಕೋತೀನಿ ನೋಡಿ. ಇಷ್ಟು ರೆಡಿ ಆಗಬೇಕು ನೋಡಿ. ಎಷ್ಟು ಚೆನ್ನಾಗಿ ಫ್ಲಫಿ ಆಗಿದೆಯಲ್ಲ, ಇಷ್ಟಾದರೆ ಸಾಕು. 5 ನಿಮಿಷ ಕಲಿಸ್ಕೊಂಡೆ. ಅದು ಆದಮೇಲೆ ಇವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ಚಾಣಿ ತೊಗೊಂಡು ಅದ್ರ ಮೇಲೆ ಇಟ್ಟು ಮೈದಾ ಹಿಟ್ಟು ಸೋಸ್ಕೋಬೇಕು ನಾವು. ಅದ್ರ ಡಬಲ್ ತೊಗೊಂಡಿದ್ದೀನಿ. 1 ಕಪ್ ತುಪ್ಪಕ್ಕೆ 2 ಕಪ್ ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಆಪ್ಷನಲ್. ಹಾಕಿದ್ರೆ ಚೆನ್ನಾಗಾಗುತ್ತೆ, ಟೇಸ್ಟು ಸೂಪರಾಗಿರುತ್ತೆ. 240 ml ತೊಗೊಂಡಿದ್ದೀನಿ ನೋಡಿ. 1 ಕಪ್ ತುಪ್ಪ ತೊಗೊಂಡ್ರೆ 2 ಕಪ್ ಮೈದಾ ತೊಗೋಬೇಕು. ಸೇಮ್ ಆಗುತ್ತೆ. ಏನು ಮತ್ತು ಸ್ವಲ್ಪನೂ ನೀರು ಹಾಕಬಾರ್ದು ನಾವು ಇದು ಕಲಸೋಕ್ಕೆ. ಏನು ಮಾಡಬಾರ್ದು ನೋಡಿ. ನೀರು ಹಾಲು ಏನು ಹಾಕಬಾರ್ದು. ಇವಾಗ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಈ ಥರ ಸೋಸ್ಕೋಬೇಕು. ಸೋಸ್ಕೊಂಡು 1 ಸ್ಪೂನ್ ತೊಗೊಂಡು ಕೈಯಿಂದ ಕಲಿಸ್ಕೋಬೇಕು ನೋಡಿ. 1 ಸ್ಪೂನ್ ತೊಗೊಂಡು ಕಲಿಸ್ಕೋಬೇಕು. ಜಾಸ್ತಿ ಹಿಂಗೆ ಜೋರು ಹಾಕಿ ಮಾಡಿ ಏನು ಕಲಿಸೋದಿಲ್ಲ, ಮೇಲ್ಮೇಲೆ ಅಷ್ಟೇ ಕಲಿಸ್ಕೋಬೇಕು ನೋಡಿ. ಇವಾಗ ಕಲಿಸ್ತಾ ಇದ್ದೀನಲ್ಲ, ಇವಾಗ ಇಷ್ಟು ಕಲ್ತಿದೆ. ಇವಾಗ ಒಂದು ಕೈಯಿಂದ ಕಲಿಸ್ಕೊಳ್ಳೋಣ. ಇವಾಗ ಕಲಿಸ್ಕೋತೀನಿ, ಕೈಯಿಂದ ಕಲಿಸ್ಕೋತೀನಿ ನೋಡಿ. ಈ ಥರ ಕಲಿಸ್ಕೋಬೇಕು. ತುಂಬ ಜೋರು ಹಾಕಿ ಏನು ಕಲಿಸೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಾಗುತ್ತೆ. ಅಷ್ಟು ಜೋರು ಹಾಕಿ ಕಲಿಸ್ಬೇಡಿ, ಇಷ್ಟೇ ಮೇಲ್ಮೇಲೆ ಕಲಿಸ್ಕೋಬೇಕು ನೋಡಿ. ಕಲಿಸ್ಕೋತಾ ಇದ್ದೀನಲ್ಲ, ಈ ಥರ ಕಲಿಸಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಮತ್ತು ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಇವಾಗ ನೋಡಿ, ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟು ದೊಡ್ಡದು ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಕೆಳಗಡೆ ಉಪ್ಪು ಹಾಕ್ಕೊಂಡು ಈ ಥರ ಸ್ಟ್ಯಾಂಡ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಒಂದು ಡಬ್ಬಿ ಏನಾದರೂ ಇದ್ದರೂ ಇಟ್ಕೊಳ್ಳಿ. ಇಟ್ಕೊಂಡು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಗರಂ ಆಗಲು ಬಿಡಬೇಕು. ಈ ಕಡೆ ಒಂದು ತಾಟ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಹಾಗೇನೂ ಚೆನ್ನಾಗಾಗುತ್ತೆ, ಹಾಗೇ ಮಾಡ್ಕೊಳ್ಳಿ. ಇವಾಗ ಒಂದು ಸೈಜ್ನಲ್ಲಿ ಅಂದಾಜು ಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡಾಗಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ರೌಂಡ್ ಮಾಡಿಕೊಂಡು ಸ್ವಲ್ಪ ಒತ್ಕೋಬೇಕು. ಜಾಸ್ತಿ ಏನು ಒತ್ತೋ ಅವಶ್ಯಕತೆ ಇಲ್ಲ. ಉಬ್ಬುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಸ್ವಲ್ಪ ಒತ್ಕೋತಾ ಮಾಡಬೇಕು. ಜಾಸ್ತಿ ಜೋರು ಹಾಕಿ ಏನು ಉಂಡೆ ಕಟ್ಟೋ ಅವಶ್ಯಕತೆ ಇಲ್ಲ. ಮೇಲ್ಮೇಲೆ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಸ್ವಲ್ಪ ಮೇಲೆ ಒತ್ತಿದ್ರೆ ಸಾಕು, ಇಷ್ಟಾದರೆ ಸಾಕು. ಸ್ವಲ್ಪ ಗ್ಯಾಪ್ ಜಾಸ್ತಿ ಬಿಡಿ, ಯಾಕಂದರೆ ಉಬ್ಬಿದ ಮೇಲೆ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೆ ಇಷ್ಟು ಗ್ಯಾಪ್ ಇಟ್ಕೊಂಡಿದ್ದೀನಿ ನೋಡಿ ನಾನು.
ಇವಾಗ ಎಲ್ಲ ಬಿಸ್ಕಿಟ್ಟು ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ನೋಡಿ ಇವಾಗ ಎಲ್ಲ ಬಿಸ್ಕಿಟ್ಟು ಇಷ್ಟಿಷ್ಟು ಗ್ಯಾಪ್ ಇಟ್ಕೊಂಡಿದ್ದೀನಿ ನೋಡಿ. ನೀವು ಇಷ್ಟು ಗ್ಯಾಪ್ ಇಟ್ಕೊಳ್ಳಿ. ನಾನು ಈ ತಾಟಲ್ಲಿ ಒಂದು ತಾಟಲ್ಲಿ ಇವಾಗ ಒಂದು 6 ಮಾಡ್ಕೊಂಡಿದ್ದೀನಿ. ಇನ್ನೊಂದು ತಾಟಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ. ಉಳಿದಿರೋ ಹಿಟ್ಟಿಂದನೂ ಎಲ್ಲ ಮಾಡ್ಕೋತೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಪಿಸ್ತಾ ಬಾದಾಮ್ ಇದ್ದರೆ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಬಾದಾಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ನೋಡಿ ಚೆನ್ನಾಗಿ 10 ನಿಮಿಷ ಆಯಿತು, ಚೆನ್ನಾಗಿ ಕಾಯ್ದಿದೆ. ಇವಾಗ ಲೋ ಫ್ಲೇಮಲ್ಲಿಟ್ಟು ಒಂದು ಮೇಲ್ಗಡೆ ಸ್ವಲ್ಪನೂ ಹವಾ ಹೋಗಲ್ದಂಗೆ ಒಂದು ಗಂಗಳು ಮುಚ್ಕೋಬೇಕು ನೋಡಿ. ಸ್ವಲ್ಪನೂ ಹೊರಗಡೆ ಹವಾ ಹೋಗಬಾರ್ದು. ಇವಾಗ ಒಂದು ತಾಟ್ ಮುಚ್ಕೊಂಡಿದ್ದೀನಿ. ತಾಟ್ ಮುಚ್ಕೊಂಡು ಒಂದು 25 ನಿಮಿಷ ಇಲ್ಲಾಂದರೆ 20 ನಿಮಿಷ ಬಿಡಿ. ನೋಡಿ ಒಂದು 20 ನಿಮಿಷ ಬಿಟ್ಟಿದ್ದೀನಿ ನಾನು. 20 ನಿಮಿಷ ಆದಮೇಲೆ ರೆಡಿಯಾಗಿದೆ ನೋಡಿ. ನೋಡೋಣ ಬನ್ನಿ ಹೇಗೆ ರೆಡಿಯಾಗಿದೆ ಅಂತ. ನೋಡಿ ವಾವ್, ಎಷ್ಟು ಸೂಪರ್ ಆಗಿದೆಯಲ್ಲ. ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕೈಗೆ ಮೆತ್ತಾ ಇರುತ್ತೆ, ಸ್ವಲ್ಪ ಹಸಿ ಇದ್ದಂಗೆ ಇರುತ್ತೆ. ಆದರೆ ಟೆನ್ಷನ್ ತೊಗೋಬೇಡಿ, ಸ್ವಲ್ಪ ತಣ್ಣಗಾದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ನಾನು 20 ನಿಮಿಷ ಬಿಟ್ಟಿದೆ. ಮತ್ತು ಇನ್ನೊಂದು ಕಡೆನೂ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೊರಗಡೆ ತರ್ತೀವಲ್ಲ ಅದೇ ಥರ ಬಂದಿದೆ. ಟೇಸ್ಟ್ ಮಾತ್ರ ಸೂಪರ್ ಇದೆ, ತುಂಬ ಚೆನ್ನಾಗಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ. ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ. ಕಮ್ಮಿ ಖರ್ಚದಲ್ಲಿ ಮನೆಯಲ್ಲಿರೋ ಸಾಮಾನಿಂದನೇ ಮಾಡ್ಕೋಬೋದು. ನೀವು ಬೇಕಾದರೆ ಮೈದಾ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೇಲ್ಗಡೆ ಮತ್ತು ಕೆಳಗಡೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಇವಾಗ ನಾನು ಮುರಿದ್ಬಿಟ್ಟು ತೋರಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.